ಆಯಿತು. 2003 ನಂತರ ಅವರು ಮತ್ತೆ ಎಲ್ಲೂ ದೂರು ಕೊಡಲ್ಲ, ಏನೂ ಆಗಲ್ಲ. ಈಗ ಅವ್ರು ಪ್ರತ್ಯಕ್ಷ ಆಗಿರುವಂಥದ್ದು. ಅಟ್ಲೀಸ್ಟ್ ಈ ಘಟನೆ ಈಗೇನು ಅನಾಮಿಕ ಬಂದ ನಂತರ ದೂರು ಕೊಡ್ತಿದಾರಲ್ಲ, ಈ ಮಧ್ಯೆ ಅವರು ಎಲ್ಲಿದ್ದರು, ಏನು ಮಾಡ್ತಾ ಇದ್ರು, ಅದನ್ನಾದ್ರೂ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ದೀರಾ? ಕಾಂಟ್ಯಾಕ್ಟ್ ನಂಬರೇ ಇಲ್ವಲ್ಲ ಸರ್. ಅದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಏನೋ ಇದು ಮಾಡ್ಬೋದು. ಯಾಕೆ ಈ ಧರ್ಮಸ್ಥಳದ ದೇವರ ಹೆಸರನ್ನು ಹಾಳು ಮಾಡೋಕ್ಕೆ ಹೋಗ್ತೀಯ, ನಿನಗೆ ಅಣ್ಣಪ್ಪ ಶಿಕ್ಷೆ ಕೊಡ್ತೇನೆ ಅಂತ ಹೇಳ್ಬೋದು. ಎಲ್ಲಿದ್ದಾಳೆ ಅಂದರೆ ಎಲ್ಲಿ ವಾಸವಾಗಿದ್ದಾಳೆ ಅಂತ ವಿಷಯನೂ ಗೊತ್ತಿಲ್ಲ. ಈಗ ನೀವು ಬಂದು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರಿ ಅಂತಂದರೆ ಇದರ ಹಿಂದೆ ಬೇರೆ ಯಾರಾದರೂ ಹೇಳಿಸ್ತಾ ಇದ್ದಾರಾ ಅಥವಾ ನಿಮ್ಮ ಕಡೆಯಿಂದ ಅನ್ನುವಂಥ ಒಂದು ಅನುಮಾನ ಸಾಮಾನ್ಯವಾಗಿ ಹುಟ್ಟುತ್ತೆ. ಈವರೆಗೂ ನಮಗೆ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಲಿಲ್ಲ. ಟಿ ವಿಯಲ್ಲಿ ಬರ್ತಾ ಇರೋದನ್ನು ಅವಳು ಸುಜಾತ ಭಟ್ ಅವ್ರ ವಕೀಲರು ಮಂಜುನಾಥ್ ಅಂತ ಬಂದಿತ್ತು. ಆ ಉದ್ದೇಶಕ್ಕೋಸ್ಕರ ನಾನಾಗಿ ನನ್ನ ಸ್ವಯಂ ಪ್ರೇರಣೆಯಾಗಿ ನಮಗೆ ಪರಿಚಯ ಇರೋ ಮುಖಾಂತರ ಇಲ್ಲಿ ಬಂದು ನಾನು ಹೇಳಿಕೆ ಕೊಡ್ತಾ ಇದ್ದೇನೆ. ಇದು ಸತ್ಯಕ್ಕೂ ದೂರವಾಗಿದ್ದು, ಅವಳಿಗೆ ಮಕ್ಕಳೇ ಇಲ್ಲ. ಸರ್, ಈಗ ಒಂದು ವೇಳೆ ಅವರು ಕೊಟ್ಟರಂಥ ದೂರ ಏನಿದೆ ಅದು ಸತ್ಯ ಅನ್ನುವಂಥದ್ದು ತನಿಖೆಯಲ್ಲಿ ಆಗುವ ತನಕ ಆ ನಂಬಿಕೆ ಇರ್ತದೆ. ಒಂದು ವೇಳೆ ತನಿಖೆ ಮುಕ್ತಾಯ ಆದ ನಂತರ ಒಂದು ವೇಳೆ ಸುಳ್ಳು ಅನ್ನುವಂಥದ್ದಾದರೆ ಅವ್ರ ವಿರುದ್ಧ ಏನು ಕ್ರಮ ಆಗಬೇಕು ಅನ್ನುವಂಥದ್ದು ನೀವು ಆಗ್ರಹಿಸ್ತೀರಿ? ಸರ್, ಅಲ್ಲಿ ಧರ್ಮಸ್ಥಳದ ಪೊಲೀಸ್ನವರು ಈ ಪೂರ್ತಿಯಾಗಿ ಅವಳನ್ನು ವಶಕ್ಕೆ ತಗೊಂಡು ಪೂರ್ತಿ ಎಲ್ಲ ಮೇಲಿಂದ ಕೆಳಗಡೆಯವರಿಗೆ ಏನೇನು ಮಾಡಿದ್ದಾಳೆ, ಎಲ್ಲಿದ್ದಾಳೆ, ಕಲ್ಕತ್ತಲ್ಲಿ ಇದ್ದದ್ದು ಹೌದಾ ಅಥವಾ ಬೇರೆ ಏನಾದ್ರು ವ್ಯವಹಾರ ಮಾಡ್ಕೊಂಡಿದ್ದಾರಾ, ಯಾರು ಹಿಂದುಗಡೆ ಸಪೋರ್ಟ್ ಇದೆ ಅಂದ್ಬಿಟ್ಟು ಪೊಲೀಸ್ನವರು ಕೂಡಲೇ ಕಸ್ಟಡಿ ತೊಗೊಂಡ್ರು ತುಂಬ ಒಳ್ಳೇದು. ಎಲ್ಲ ಬಾಯಿ ಬಿಡ್ತಾರೆ. ಈ ಕೇಸನ್ನ ಮುಂದುವರಿಸಬೇಕು ಅನ್ನೋದು ಅಟಕ್ ಬಿದ್ದಿದ್ದಾರೆ ಸುಜಾತ ಭಟ್ ಅವರು, ಅವ್ರಿಗೆ ಏನು ಹೇಳ್ತೀರಿ? ಈಗ ಟಿ ವಿ ಮಾಧ್ಯಮದಲ್ಲೆಲ್ಲ ಬಂದಿದೆಯಲ್ಲ ಸರ್, 16 ಗುಂಡಿಯೂ ಸಿಕ್ಕಿಲ್ಲ, ಇವಳದು ದಾಖಲಾತಿ ಸುಳ್ಳು. ಇಷ್ಟೊಂದು ನಡೀತಾ ಇದ್ರೂ ಅವಳಿಗೆ ಹಿಂದಿದ್ದು ಸಪೋರ್ಟ್ ಕೊಡೋದ್ರಿಂದ ಅವಳು ಏನು ಮಾಡ್ತಾಳೆ, ದೇವರೇ ಶಿಕ್ಷೆ ಕೊಡಬೇಕು ಅವಳಿಗೆ. ಯಾರು ಸಪೋರ್ಟ್ ಇದ್ದಾರೆ ಅವ್ರಿಗೆ? ಯಾರು ಸಪೋರ್ಟ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಸಪೋರ್ಟು ನನಗೆ ಅದ್ರದ್ದು ಅಷ್ಟೊಂದು ವಿಷಯ ಗೊತ್ತಿಲ್ಲ. ಅಂತೂ ಸಪೋರ್ಟ್ ಕೊಟ್ಟೆ ಅವಳು ಇದು ಮಾಡೋದು.